ಮತ್ತು ಪಾಕಿಸ್ತಾನ ಯುದ್ಧ ಅಥವಾ ಅನೇಕ ದೇಶಗಳಲ್ಲಿ ಸಣ್ಣ ಪುಟ್ಟ ಯುದ್ಧಗಳನ್ನು ನಡೆದಿವೆ. ಇದು ಪ್ರಪಂಚಕ್ಕೆ ಹಾನಿಕಾರಕ ಮತ್ತು ಮನುಷ್ಯ ಜೀವನಕ್ಕೂ ಕೂಡ ಇದು ಒಂದು ದೊಡ್ಡ ಹಾನಿಕಾರಕ ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ಆದರೆ ಕೆಲವು ಸಲ ಅನಿವಾರ್ಯ ಇದ್ದಾಗ ನಮ್ಮ ದೇಶವನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ನಮಗೆ ಅದು ಬಹಳ ಮುಖ್ಯ ಆಗಿರ್ತದೆ. ಮತ್ತು ಮೊದಲನೇದಾಗಿ ನಮ್ಮ ದೇಶ ಒಂದಾಗಿರಬೇಕು, ಒಕ್ಕಟ್ಟಾಗಿರಬೇಕು. ದೇಶ ಉಳಿದ್ರೆ ನಾವೆಲ್ಲರೂ ಕೂಡ ಉಳಿತೇವೆ, ಬದುಕ್ತೇವೆ, ಬಾಳ್ತೇವೆ ಅಂತಕ್ಕಂಥ ಮಾತು. ತದನಂತರ ಧರ್ಮ ಮತ್ತು ಪ್ರಜಾಪ್ರಭುತ್ವ ಇವೆಲ್ಲವೂ ಕೂಡ ದೇಶದ ಸಂವಿಧಾನವನ್ನು ನಾವು ಉಳಿಸಬೇಕಾದ್ರೆ ದೇಶ ಉಳಿದ್ರೆ ಸಂವಿಧಾನ ಕೂಡ ಉಳಿದ. ಅದಕ್ಕಾಗಿ ನಾವು ದೇಶದ ಬಗ್ಗೆ ಒಕ್ಕಟ್ಟಾಗಿ ಸಂಘರ್ಷ ಮಾಡತಕ್ಕಂಥದ್ದು ಕಲಿಯಬೇಕು. ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವೆಲ್ಲರೂ ಸೇರಿ ನಮ್ಮ ದೇಶ ಉಳಿಸ್ಕೊಳ್ತಕ್ಕಂಥ ಸರ್ವ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಅನಿಸಿಕೆ ಹೇಳ್ತೇನೆ. ನಮ್ಮ ದೇಶಕ್ಕೆ ಅಥವಾ ದೇಶದ ಮೇಲೆ ಅನೇಕ ಸಲ ದಾಳಿಗಳಾದ, ಆದರೆ ನಾವು ಶಕ್ತಿಶಾಲಿಯಾಗಿ ಅದನ್ನು ಎದುರಿಸ್ತೇವೆ. ಪಾಕಿಸ್ತಾನದಲ್ಲಿ ಕೂಡ ದಾಳಿ ನಮ್ಮ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದಾಗ ಅದು ಕೂಡ ನಾವು ಎದುರಿಸಿ 3 ಸಲ ಅವರಿಗೆ ಪಾಠವನ್ನು ಕಲಿಸ್ತೇವೆ. ಆದರೆ ಇನ್ನೂ ಕೂಡ ನಮಗೆ ನಮ್ಮ ದೇಶಕ್ಕೆ ತೊಂದರೆ ಕೊಡ್ತಕ್ಕಂಥ ಪ್ರಯತ್ನ ನಡೆದಿದೆ. ಆದರೆ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ನಮ್ಮ ಸೈನಿಕರಲ್ಲಿ, ಸೈನ್ಯ ಬಲ ಏನಿದೆ ಅದು ಬಹಳ ಶಕ್ತಿಶಾಲಿ ಇದೆ. ಎಂದೂ ಕೂಡ ನಮ್ಮ ಸೈನ್ಯ ಸೋಲು ಕಂಡಿಲ್ಲ. ಈಗೂ ಕೂಡ ಅದೇ ರೀತಿಯಾಗಿ ನಮ್ಮ ಸೈನ್ಯ ಹೋರಾಟ ಮಾಡ್ತಾ ಇದೆ. ಅದಕ್ಕಾಗಿ ನಾನು ನಮ್ಮ ಸೈನಿಕರಿಗೆ ನಮನ ಮಾಡ್ತೇನೆ, ಅವರಿಗೆ ನಮಸ್ಕಾರ ಮಾಡ್ತೇನೆ. ಹೆಣ್ಣು ಗಂಡು ಯಾರೇ ಇರಲಿ ಸೈನಿಕರನ್ನ ಎಲ್ಲರೂ ಕೂಡ ಇವತ್ತು ಒಂದಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಎಲ್ಲ ಹೋರಾಟಗಾರರಿಗೆ ಮತ್ತು ತಮ್ಮ ಈ ಯುದ್ಧದಲ್ಲಿ ಬಲಿದಾನ ಕೊಟ್ಟಂತ ನಮ್ಮ ಆರ್ಮಿ ಏನು ಜನ ಇದ್ದಾರೆ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ, ಮತ್ತೊಮ್ಮೆ ಅವರಿಗೆ ನಮನವನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ನಮ್ಮ ದೇಶ ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು. ಒಂದು ಕಡೆ ಹಿಂದೆ ದೇಶದಲ್ಲಿ ಅಸ್ಪೃಶ್ಯತೆ
ಜಾತೀಯತೆ ಇದ್ದ ಕಾರಣ ಮತ್ತು ಇವತ್ತು ಇದೆ ಇದ್ದ ಕಾರಣ ಅದಕ್ಕೆ ಬಸವಣ್ಣವರು, ಮಹಾತ್ಮ ಫುಲೆ ಅವರು, ಕಬೀರ್ ಅವರು, ಅನೇಕ ಜನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು